ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ತನ್ನ ವಿಶೇಷ ವ್ಯಕ್ತಿತ್ವದ ಮೂಲಕ ಎಲ್ಲರ ಮನೆಗೆದ್ದ ಸ್ಪರ್ಧಿ ಎಂದ್ರೆ ಅದು ತ್ರಿವಿಕ್ರಮ್. ಬಿಗ್ ಬಾಸ್ ಮುಗಿದ ಬಳಿಕ ಭರ್ಜರಿ ಆಫರ್ ಕೂಡ ಇವರನ್ನ ಹುಡುಕಿಕೊಂಡು ಬಂದಿದ್ದು, ಸದ್ಯ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಶುರುವಾಗಿರುವ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಕನ್ನಡ ಕಿರುತೆರೆಯಲ್ಲಿ ಸಾಮ್ರಾಟ್ ಎಂದೇ ಜನಪ್ರಿಯತೆ ಪಡೆದಿರುವ ಬಿಬಿಕೆ 11ರ ಫಸ್ಟ್ ರನ್ನರ್ ಅಪ್ ತ್ರಿವಿಕ್ರಮ್ಗೆ ಈಗ ದೊಡ್ಡ ಅಭಿಮಾನಿ ಬಳಗವೇ ಹುಟ್ಟಿಕೊಂಡಿದೆ. ತ್ರಿವಿಕ್ರಮ್ ಇಂದು ಎಲ್ಲೇ ಕಂಡರೂ ಅಭಿಮಾನಿಗಳು ಸೆಲ್ಫಿಗೋಸ್ಕರ ಮುಗಿಬೀಳುತ್ತಾರೆ. ಇವರು ಜೀವನದಲ್ಲಿ ನಡೆದುಕೊಂಡು ಬಂದ ದಾರಿ, ಇವರು ಕ್ರಿಕೆಟ್ ಪ್ರೇಮ, ಇನ್ನು ಏನಾದ್ರೂ ಮಾಡಬೇಕು ಎಂಬ ಛಲ ಕಂಡು ಅನೇಕ ಫ್ಯಾನ್ಸ್ ಇವರನ್ನ ಫಾಲೋ ಮಾಡ್ತಿದ್ದಾರೆ. ಆದ್ರೆ ಈ ಅಭಿಮಾನಿಗಳಿಗೆ ತ್ರಿವಿಕ್ರಮ್ ಅವಮಾನ ಮಾಡಿದ್ದಾರೆ ಎಂಬ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ. ಇದಕ್ಕೆ ಕಾರಣವಾಗಿದ್ದು ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ತ್ರಿವಿಕ್ರಮ್ ಆಡಿದ ಮಾತು. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಸ್ಟ್ ರನ್ನರ್ ಅಪ್ ತ್ರಿವಿಕ್ರಮ್ ಅವರಿಗೆ ಬರೋಬ್ಬರಿ 2 ಕೋಟಿ ವೋಟ್ಗಳು ಬಿದ್ದಿದ್ದವು. ಈಗ ಅವರು ವೋಟ್ ಹಾಕಿದ ಅಭಿಮಾನಿಗಳಿಗೆ ಅವಮಾನ ಮಾಡಿದ್ರಾ ಎನ್ನುವ ಪ್ರಶ್ನೆ ಮೂಡಿದೆ. ಸಂದರ್ಶನವೊಂದರ ಕೆಲವು ಕ್ಲಿಪ್ಗಳು ಟ್ರೋಲ್ ಪೇಜ್ಗಳಲ್ಲಿ ವೈರಲ್ ಆಗಿದ್ದು, ವೋಟ್ ಹಾಕಿದವರಿಗೆ ಅವಮಾನ ಮಾಡಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ. ಹೊರಬಂದ ಮೇಲೆ ಸಿಕ್ಕಿದವರೆಲ್ಲ ವೋಟ್ ಹಾಕಿಸ್ತೇನೆ ಅನ್ನೋಕೆ ಆರಂಭಿಸಿದ್ರು. ವೋಟ್ ಹಾಕಿಸಿದ್ಯಾ ಓಕೆ, ಆದ್ರೆ ಕೊನೆವರೆಗೂ ನನ್ನ ಏಕೆ ಕರೆತಂದೆ? ವಿರಾಟ್ ಕೊಹ್ಲಿ ಶತಕ ಸಿಡಿಸಿದ್ರೆ ಮಾತ್ರ ನೀವು ಸ್ಟೇಟಸ್ ಹಾಕೋದಾ? ಇಷ್ಟು ದಿನ ಕಾಣಿಸಿದ ಕೆಎಲ್ ರಾಹುಲ್ ಈಗ ಕಾಣಿಸಿಕೊಳ್ಳುತ್ತಿದ್ದಾನೆ ಅಂದ್ರೆ 93 ಅನ್ನೋದು ಮ್ಯಾಟರ್ ಆಗುತ್ತೆ ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ. ನಿನಗೆ ಹೆಸರು ಬರುತ್ತದೆ ಅಂದ್ರೆ ಸಪೋರ್ಟ್ ಮಾಡ್ತೀರಿ. ಅದಕ್ಕೆ ಕೆಲಸ ಮಾಡಿದವನು ನಾನು. 120 ದಿನ ಮೊಬೈಲ್ ಇಲ್ಲ, ಪಾಲಕರು ಇಲ್ಲ, ಫ್ರೆಂಡ್ಸ್ ಇಲ್ಲ, ದಿನವೂ ವೈರಿಗಳ ಜೊತೆ ಇರ್ಬೇಕು. ನೀವು ಆದ್ರೆ ದಿನ 2 ಫೋನು, ಟೆನ್ಷನ್ ಆದ್ರೆ ದಮ್, ಇನ್ನು ಈ ಟೆನ್ಷನ್ ಆದ್ರೆ ಎಣ್ಣೆ, ಇನ್ನು ಟೆನ್ಷನ್ ಆದ್ರೆ ಫ್ರೆಂಡ್ಸ್, ಅದಕ್ಕೂ ಮೇಲೆ ಟೆನ್ಷನ್ ಆದ್ರೆ ಟ್ರಿಪ್. ಇದೆಲ್ಲ ಇದ್ದಿದ್ದು ಯಾರಿಗೆ? ಆಚೆ ಇದ್ದವನಿಗೆ ಎಂದು ತ್ರಿವಿಕ್ರಮ್ ಆಡಿರುವ ಮಾತು ಭಾರಿ ವೈರಲ್ ಆಗ್ತಾ ಇದೆ. ಅಭಿಮಾನಿಗಳ ಬಳಿ ಇವರು ಕ್ಷಮೆ ಕೇಳಬೇಕೆಂದು ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ.